ಸುಮಾರು 45 ನಿಮಿಷಗಳಿಂದ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅದರಲ್ಲೊಂದು ಬಹಳ ಮುಖ್ಯವಾದಂತ ವಿಚಾರ ಅಂತ ಹೇಳಿದ್ರೆ ಬರಿಗಣ್ಣಲ್ಲಿ ನೋಡಬಹುದು ಅನ್ನೋದು ಕೂಡ ನಮಗೆ ಅರ್ಥ ಆಯ್ತು. ಇನ್ನು ಚಂದಿರನನ್ನ ನುಂಗಿದ ಭೂಮಿಯ ನೆರಳು ಏನೇನ್ ಆಗ್ತಾ ಇದೆ ಅನ್ನೋದರ ಬೆಳವಣಿಗೆಯ ಸುದ್ದಿ ಇದು. ಮುಕ್ಕಾಲು ಭಾಗ ಚಂದ್ರಮಾಯವಾಗಿದ್ದಾನೆ. ದೃಶ್ಯ ತೋರಿಸ್ತೀವಿ ನಾವು ನಿಮಗೆ. ಭಾಗಶಃ ಚಂದ್ರಗ್ರಹಣ ಆಗಿದೆ. ಗಮನಿಸ್ತಾ ಇದ್ದೀರಿ ನೀವು. ಮುಕ್ಕಾಲು ಭಾಗ, ಕಾಲು ಭಾಗ ಮಾತ್ರನೇ ಕಾಣಿಸ್ತಾ ಇದೆ. ಅಂಡ್ ಕಲರಲ್ಲಿ ಅಂತ ವ್ಯತ್ಯಾಸಗಳು ಕಾಣಿಸ್ದ ಹಾಗೆ ಅನ್ನಿಸ್ತಾ ಇಲ್ಲ ನಮಗೆ. ಈ ದೃಶ್ಯದಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್, ಕೇಳ್ತೀನಿ ನಾನು. ಸೊ ಕಾಲು ಭಾಗ ಚಂದ್ರ ಕಾಣಿಸ್ತಾ ಇದ್ದಾನೆ. ಇದು ಬೇರೆ ಬೇರೆ ಭಾಗದ ದೃಶ್ಯ. ದೇಶ ವಿದೇಶ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ದೃಶ್ಯ ಇದು. ಬೆಳ್ಳಗೆ ಹೊಳಿತಾ ಇದ್ದಂತ ಚಂದ್ರ ಇವತ್ತು ಈಗ 10:47 ಆಗಿದೆ. 9:57ಕ್ಕೆ ಸ್ಪರ್ಶ ಆಯಿತು. ಅದಾದ ನಂತರ ಏನೇನು ಚೇಂಜಸ್ಗಳಾಗಿದೆ ಚಂದ್ರನ ದೃಷ್ಟಿಯಲ್ಲಿ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಚಂದ್ರನ ಮೇಲ್ಮೈಯಲ್ಲಿ. ಈಗ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇರೋದು ಒಂದು ಬೆಂಗಳೂರು, ಶಿವಮೊಗ್ಗ, ಹಾಸನ ಮತ್ತೆ ಬಳ್ಳಾರಿಯ ದೃಶ್ಯ. ಈ 4 ದೃಶ್ಯಗಳಲ್ಲಿ ನಿಮಗೆ ಕಾಲು ಭಾಗ ಚಂದ್ರ ಮಾತ್ರನೇ ಕಾಣಿಸ್ತಾ ಇದ್ದಾನೆ. ಹಾಗಾಗಿನೇ ನಮಗೆ ಬಣ್ಣ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಅವಿನಾಶ್, ನವೀನ್ ಅವರೇ, ಈ ಎಂಟ್ರಿ, ಟೋಟಾಲಿಟಿ, ಎಕ್ಸಿಟ್ ಈಗ ನಾವು ನೋಡ್ತಾ ಹೋದ್ರೆ ಈಗ ಯಾವ ಒಂದು ಫೇಸ್ ಅಂತ ಹೇಳ್ಬೋದು ಅಂತ? ಈಗ ಇದರಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್, ಎಸ್ಪೆಷಲಿ ನಾನು ಸ್ಟೂಡೆಂಟ್ ಕಮ್ಯುನಿಟಿಗೆ ಹೇಳ್ತೇನೆ, ಯಾರೋ ಒಬ್ರು ವಿದ್ಯಾರ್ಥಿಗಳು ಈಗ ಚಂದ್ರ ಪ್ರತಿದಿನ ನೋಡಿರುವಂಥವ್ರು ಇವತ್ತಿನ ದಿನ ಚಂದ್ರನ ನೋಡಿದಾಗ ಗ್ರಹಣದ ಟೈಮ್ನಲ್ಲಿ ಅವ್ರಿಗೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ನಮಗೆ ಕ್ರೆಸೆಂಟ್ ಮೂನ್ ಏನು ಬಾಲಚಂದ್ರ ಇರ್ತಾನಲ್ಲ, ಅವನು ಬಲಗಡೆಯಿಂದ ಕತ್ಲಾಗಿರ್ತಾರೆ, ಇಲ್ಲಿ ಎಡಗಡೆಯಿಂದ ಕತ್ಲಾಗಿದೆ. ಅದು ಒಂದು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾದು. ಸೊ ನಿಮಗೆ ಒಂದು ಫೋಟೋ ತೋರಿಸ್ಬಿಟ್ಟು ಇದು ಗ್ರಹಣದ ಚಂದ್ರನ ಅಥವಾ ಏನೋ ದಿನನಿತ್ಯದ ಚಂದ್ರನ ಅಂತ ನೋಡಿದ್ರೆ, ಬಲಗಡೆಯಿಂದ ಮರೆಯಾಗಿದ್ರೆ ಅದು ದಿನನಿತ್ಯದ ಫೇಸಸ್ ಅಂತ ಕರಿತೀವಿ ಅದು ಚಂದ್ರಂದು. ಇದು ನಮಗೆ ಎಡಗಡೆಯಿಂದ ಕತ್ಲಾಗ್ತಾ ಬರುತ್ತೆ. ಆಯ್ತಾ? ಏನಕ್ಕೆ ಅಂದರೆ ಆ ಎಡಗಡೆ ಭಾಗ ಭೂಮಿಯ ಒಂದು ನೆರಳಿಗೆ ಹೋಗ್ತಾ ಇರೋದ್ರಿಂದ ಎಡಗಡೆದು ಕತ್ಲಾಗ್ತಾ ಹೋಗುತ್ತೆ ನಮಗೆ ಫಸ್ಟು. ಆಯ್ತಾ? ಅದೊಂದು. ಮತ್ತು ಎರಡನೇದು, ಪ್ರತಿಯೊಂದು ಊರಲ್ಲೂ ಇಡೀ ಈ ನಮ್ಮ ಭೂಮಿಯಲ್ಲಿ ಭಾರತ ಖಂಡದಲ್ಲಿ ಯಾವುದೇ ಊರಲ್ಲಿ ನೀವು ನಿಂತ್ಕೊಂಡು ನೋಡಿದ್ರು ಒಂದೇ ಶೇಪಲ್ಲಿ ಕಾಣುತ್ತೆ ಚಂದ್ರನ ಗ್ರಹಣ. ಅದು ಇವಾಗ ನಾವು ಸೂರ್ಯಗ್ರಹಣ ಆದರೆ ಒಂದೊಂದು ಊರಲ್ಲಿ ಒಂದೊಂದು ಶೇಪ್ ಕಾಣ್ತಾ ಇರುತ್ತೆ. ನಿಮಗೆ ಗೊತ್ತಿರುತ್ತೆ, ಇವಾಗ ಚಂದ್ರಗ್ರಹಣದಲ್ಲಿ, ಸೂರ್ಯಗ್ರಹಣದಲ್ಲಿ ಒಂದು ಊರಲ್ಲಿ ಮುಕ್ಕಾಲು ಭಾಗ ಆಗಿರೋ, ಇನ್ನೊಂದು ಊರಲ್ಲಿ ಸ್ವಲ್ಪ ಇನ್ನೂ ಇವಾಗ ಶುರು ಆಗ್ತಾ ಇರುತ್ತೆ. ಆದರೆ ಚಂದ್ರಗ್ರಹಣದಲ್ಲಿ ಎಲ್ಲ ಊರಲ್ಲಿ ಗೋಚರ ಆಗುತ್ತೆ ಅಂದರೆ ಆ ಊರಲ್ಲಿ ಎಲ್ಲ ಊರಲ್ಲೂ ಒಂದೇ ಶೇಪಲ್ಲಿ ಇರುತ್ತೆ, ಅದು ಒಂದೇ ಸೈಜ್. ಯಾಕಂದರೆ ಅದು ನೆರಳಿಗೆ ಹೋಗ್ತಾ ಇರೋದು ನಮ್ಮ ಭೂಮಿ ಮೇಲಿರೋಂಥ ಲೊಕೇಶನ್ ಮೇಲೆ ಅದು ಡಿಪೆಂಡೆಂಟ್ ಅಲ್ಲ. ಅದು ಸೂರ್ಯನ ಭೂಮಿಯ ನೆರಳು ಮತ್ತೆ ಚಂದ್ರನ ಮೂವ್ಮೆಂಟ್ಗೆ ಡಿಪೆಂಡೆಂಟ್ ಅಷ್ಟೇ. ಅದು ಭೂಮಿಗೆ ಎಲ್ಲಿಂದ ನಿಂತ್ಕೊಂಡು ನೋಡ್ರು ಅದೇ ಶೇಪ್ ಇರುತ್ತೆ. ಇದು ರ್ಯಾಪಿಡ್ ಅನ್ನಿಸ್ತಾ ಇಲ್ವಾ ನಿಮ್ಗೆ? ನಾವು 9:57ರಿಂದ ಗಮನಿಸ್ತಾ ಇದೀವಿ. ನಾವು 10:49ಕ್ಕೆ ಕಾಲ್ ಭಾಗ ಅಷ್ಟೇ ನಮಗೆ ಕಾಣಿಸ್ತಾ ಇದೆ. ಹೌದು. ಸೊ ನೀವು ಇದನ್ನು ಯೋಚನೆ ಮಾಡಬಹುದು. ಇದು ಭೂಮಿಯ ಒಂದು ನೆರಳು ಏನಿದೆಯಲ್ಲ, ಅದು ಚಂದ್ರನ 3 ಪಟ್ಟು ಇದೆ ಅಷ್ಟೇ. ಚಂದ್ರನ ನಾವು ಏನು ಡಯಾಮೀಟರ್ ಇದೆ 4000 ಕಿಲೋಮೀಟರ್ಸ್ ಹತ್ರ ಇದೆ, ಅದ್ರ 4ರಷ್ಟು ಇದೆ, 3ರಷ್ಟು ಇದೆ ಅಷ್ಟೇ. ಸೊ ಆ 3ರಷ್ಟನ್ನ ನಾವೀಗ 3.5-4 ಗಂಟೆಯಲ್ಲಿ ಚಲಿಸ್ಬೇಕು. ಸೊ ಒಂದ್ ಮುಕ್ಕಾಲು ಗಂಟೆಯಲ್ಲಿ ಮುಕ್ಕಾಲು ಭಾಗ ಹೋಗಿರೋದು. ಶಾಡೋ ಅಲ್ಲಿ ಕಲರ್ ಚೇಂಜಸ್ ಇವಾಗ ಗಮನಿಸಬಹುದು ನಾವು. ಏನ್ ಹೇಳ್ತೀರಿ ಅದು? ಅದು ಏನಾಗ್ತಾ ಇದೆ ಅಂದ್ರೆ, ಇವಾಗ ಈ ಯಾವುದು ನಾವು ಬ್ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಚಂದ್ರ, ಅದಕ್ಕೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬೀಳ್ತಾ ಇದೆ. ಈ ಕತ್ಲೆ ಇರೋದ್ರಲ್ಲಿ ನಮಗೆ ಆಕ್ಚುಲಿ ಬರಿಗಣ್ಣಲ್ಲಿ ನೋಡಿದ್ರೆ ಈ ತರ ಕಾಣೋದಿಲ್ಲ. ಬರಿಗಣ್ಣಲ್ಲಿ ನೋಡಿದ್ರೆ ಇದು ಕತ್ಲಾಗಿರುತ್ತೆ, ನಮಗೆ ಬರೀ ಅರ್ಧ ಚಂದ್ರ, ಕಾಲ್ ಭಾಗ ಚಂದ್ರ ತರ ಕಾಣುತ್ತೆ. ಇದ್ರಲ್ಲಿ ಟಿವಿಯಲ್ಲಿ ಏನಕ್ಕೆ ಈ ತರ ಸ್ವಲ್ಪ ಕೆಂಪಾಗಿ ಕಾಣ್ತಾ ಇದೆ ಅಂದ್ರೆ, ಇದಕ್ಕೆ ನಾವು ಫೋಟೋ ಸೆನ್ಸಿಟಿವಿಟಿ ಕ್ಯಾಮ್ರಾದ ಹೇಳ್ತೀವಿ. ಸೊ ಕ್ಯಾಮ್ರಾದಲ್ಲಿ ನಮಗೆ ರೆಡ್ ಲೈಟ್ ಸೆನ್ಸಿಟಿವಿಟಿ ಇರುತ್ತೆ. ಸೊ ನಾವು ISO ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ ತಕ್ಷಣ ಇದು ಕ್ಯಾಮ್ರಾ ಬ್ರೈಟ್ನೆಸ್ ಬರುತ್ತೆ. ಸೊ ನಾವೇನು ಮಾಡಿದ್ದೀವಿ, ಇದರಲ್ಲಿ ಕ್ಯಾಮ್ರಾದ್ರಲ್ಲಿ ಒಂದು ಸ್ವಲ್ಪ ಆ ಬ್ರೈಟ್ನೆಸ್ ಗೊತ್ತಾಗ್ತಾ ಇದೆ. ಅದೇನೇ ನಮಗೆ ಪೂರ್ಣ ನೋಡಿ, ಇವಾಗ ಇದರಲ್ಲಿ ನೋಡಿ, ಇವಾಗ ಕ್ಯಾಮ್ರಾದು ಬ್ರೈಟ್ನೆಸ್ ISO ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಮಾಡಿದ ತಕ್ಷಣ ನಮ್ಗೆ ಅದು ಬರಿಗಣ್ಣಿಗೆ ಹೆಂಗೆ ಕಾಣುತ್ತೆ ನೋಡಿ, ಈ ಬರಿಗಣ್ಣಲ್ಲಿ ನೋಡ್ರೆ ಈ ಥರ ಕಾಣುತ್ತೆ, ಇನ್ನೂ ಸ್ವಲ್ಪ ಬರೀ ಬ್ರೈಟ್ ಲೈಟ್ ಕಾಣುತ್ತೆ ಅಷ್ಟೇ. ಸೊ ನಮಗೆ ಸಂಪೂರ್ಣ ಚಂದ್ರಗ್ರಹಣ ಪೂರ್ತಿ ಸೂರ್ಯನ ಬೆಳಕು ಹೋದ್ಮೇಲೆ ಅದು ಬರೀ ಭೂಮಿಯ ಬೆಳಕನ್ನ ಅದು ಏನು ತಗೊಳತ್ತಲ್ವಾ, ಬೆಂಡಾಗಿರೋಂಥದ್ದು, ಅದರಿಂದ ರಿಫ್ಲೆಕ್ಟ್ ಆಗಿದ್ದು ಕೆಂಪು ಬಣ್ಣ ಮಾತ್ರ ಕಾಣುತ್ತೆ. ಅವಾಗ ನಾನು ಈ ಕ್ಯಾಮ್ರಾ ಯೂಸ್ ಮಾಡೋರಿಗೆ ಇದೊಂದು ಎಕ್ಸ್ಪೆರಿಮೆಂಟ್ ಇದು. ಇವಾಗ ಏನು ಸೆಟ್ಟಿಂಗ್ ಇಟ್ಕೊಂಡಿದ್ದೀರಲ್ಲ, ಅದೇ ಸೆಟ್ಟಿಂಗಲ್ಲಿ ಕ್ಯಾಮ್ರಾ ಬಿಡಿ,
ಪೂರ್ತಿ ಚಂದ್ರ ಮುಚ್ಕೊಂಡಾಗ ನಿಮಗೆ ಸೆನ್ಸಿಟಿವಿಟಿ ಚೇಂಜ್ ಆಗೋದು ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಇಟ್ಟಿದ್ರೆ. ರೈಟ್. ಭರತ್ ಅವರೇ, ನೀಲಿ ಲೈಟ್ಗಳು ಕೂಡ ಕ್ರಿಯೇಟ್ ಆಗಿರುತ್ತೆ, ಬಟ್ ಬ್ಲೂ ಲೈಟ್ ಸ್ಪ್ರೆಡ್ ಆಗಿಬಿಡುತ್ತೆ, ರೆಡ್ ಲೈಟ್ ನೇರವಾಗಿ ಗೋಚರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸೈಂಟಿಫಿಕಲಿ? ಬ್ಲೂ ಲೈಟ್ಸ್ ಕಾಣಿಸ್ತಾನೆ ಇಲ್ಲ ನಮಗೆ ಇಲ್ಲಿ. ಓಕೆ, ಸೊ ಈಗ ವೈಟ್ ಲೈಟ್ ಒಂದು ನಾರ್ಮಲ್ ಸೂರ್ಯನ ಲೈಟು ವಿಸಿಬಲ್ ಸ್ಪೆಕ್ಟ್ರಮಲ್ಲಿ ತೊಗೊಂಡ್ರೆ ಇಟ್ಸ್ ಮೇಡ್ ಅಪ್ ಆಫ್ ವಿಬ್ಗ್ಯಾರ್ ಕಲರ್ ಅಂತ ಹೇಳ್ತಾರೆ, ಮಲ್ಟಿಪಲ್ ಕಲರ್ಸ್. ಸೊ ಎವ್ರಿ ಕಲರ್ ಹ್ಯಾಸ್ ಅ ಡಿಫ್ರೆಂಟ್ ವೇವ್. ಸೊ ಈಗ ಸಿಂಪಲ್ ಕಾಮನ್ ಟರ್ಮಿನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ನೀವೇನಾದರೂ ಒಂದು ಮರಳನ್ನು ಏನಾದ್ರು ತೊಗೊಂಡು ಜರಡಿ ಹಿಡಿಬೇಕು ಅಂದರೆ ಏನು ಜರಡಿ ಆಗಿ ಹೋಗುತ್ತೆ, ದಟ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಹೋಲ್. ಆ ಹೋಲ್ ಎಷ್ಟು ದಪ್ಪ ಇದೆ, ಆ ಪಾರ್ಟಿಕಲ್ ಡಿಫ್ಯೂಸ್ ಆಗಿ ಹೋಗಿ ಕೆಳಗಡೆ ಹೋಗಿ ದಾಟ್ಕೊಂಡು ಬೀಳೋ ಅಂಥದ್ದು ಅಷ್ಟು. ಸೊ ಹೆಂಗಾಗ್ತಾ ಇದೆ ಅಂದರೆ, ಈಗ ಐ ಆಮ್ ಇನ್ ಕಂಪ್ಲೀಟ್ಲಿ ಶ್ಯಾಡೋ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ದೊಡ್ಡ ಟ್ಯೂಬ್ಲೈಟ್ ತೊಗೊಂಡ್ರೆ ಒಂದು ಎಂಡ್ ಆಫ್ ದಿ ಟ್ಯೂಬ್ಲೈಟ್ ಆ್ಯಂಡ್ ಅದರ್ ಎಂಡ್ ಆಫ್ ದಿ ಟ್ಯೂಬ್ಲೈಟ್ 2 ಪಾಯಿಂಟ್ ಅಂತ ತೊಗೊಳ್ಳೋಣ. 2 ಪಾಯಿಂಟ್ ತೊಗೊಂಡು ನಮಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಟ್ರಾನ್ಸ್ಪರೆಂಟ್ ಮತ್ತೆ ಒಪೇಕ್ ಅಂತ 2 ನಾನು ಫೇರ್ ಪಾಯಿಂಟ್ ಹೇಳ್ತಾ ಇದ್ರಿ ನೀವು.